ಸೀದಾ ಈಗ ರೂಮಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸೀದಾ ನಾನು ಯಲ್ಲಾಪುರದ ಗ್ರಾಮದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು. ಯಲ್ಲಾಪುರಿಗೆ ಬಂದ ಗ್ರಾಮದೇವಿ ದೇವಸ್ಥಾನ ದರ್ಶನ ಪಡಲಿಲ್ಲ ಅಂದ್ರೆ ಹೆಂಗೆ, ಸೊ ಗ್ರಾಮದೇವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಇವತ್ತಿನ ವ್ಲಾಗನ್ನು ನಾನು ದರ್ಶನ ಆದಮೇಲೆ ಎಂಡ್ ಮಾಡ್ತೀನಿ. ಅತ್ತಾಗಿತ್ತಾಗ ತಿರುಗಾಡಿರ್ತೀವಲ್ಲ, ಅದರ ಸಂಬಂಧ ಸೀದಾ ರೂಮಿಗೆ ಬಂದು ಲಗೇಜ್ ಇಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ಹೋಗ್ಬೇಕಂತ ಸೀದಾ ನಾವು ಈಗ ರೂಮ್ ಕಡೆ ಬಂದ್ವಿ. ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅದರ ಸಂಬಂಧ ಬರೀಗ ದೇವಸ್ಥಾನಕ್ಕೆ ಹೋಗೋಣಂತ. ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಊಟ ಗೀಟ ಮಾಡಿ ವ್ಲಾಗನ್ನು ಎಂಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಅಂದರೆ ನಾಳೆಗೆ ನೋಡುವ ಏನೇನು ಪ್ಲೇಸಸ್ ಕವರ್ ಮಾಡೋಕ್ಕಾಗತ್ತಂತ. ಪ್ರೆಸೆಂಟ್ ನಾವು ದೇವಸ್ಥಾನಕ್ಕೆ ಬಂದ್ವಿ. ಸ್ವಲ್ಪ ರಶ್ ಇತ್ತು. ಯಾಕಪ್ಪ ಅಂತಂದರೆ ಇವತ್ತು ಮಂಗಳವಾರ ಬೆಳಗ್ಗೆ ಮತ್ತು ಸಾಯಂಕಾಲ ಸ್ವಲ್ಪ ರಶ್ ಇರುತ್ತೆ. ಇದು ಗ್ರಾಮದೇವಿ ದೇವಸ್ಥಾನ. ಇದು ಕಾಳಮ್ಮ ಮತ್ತು ದುರ್ಗಮ್ಮ ಇಲ್ಲಿಯ ಅಧಿದೇವತೆಗಳು. ಯಲ್ಲಾಪುರನ್ನ ಕಾಯುವವರು ಈ ಕಾಳಮ್ಮ ಮತ್ತು ದುರ್ಗಮ್ಮ ಅಂತ ಪ್ರತೀತಿ ಐತಿ. ಈ ಯಲ್ಲಾಪುರ ಗ್ರಾಮ ದೇವತೆಯರ ಜಾತ್ರೆ 3 ವರ್ಷಕ್ಕೊಮ್ಮೆ ನಡೀತೈತಿ. ರೀಸೆಂಟಾಗಪ್ಪ ಅಂತಂದ್ರೆ ಇದೇ 2023ರಲ್ಲಿ ನಡೆದೈತೆ. ನೆಕ್ಸ್ಟ್ ಜಾತ್ರೆ ಯಾವಾಗಪ್ಪ ಅಂತಂದ್ರೆ 2025ಕ್ಕೆ ಇರುತ್ತೆ. ಆ್ಯಂಡ್ ಯಲ್ಲಾಪುರ ಗ್ರಾಮ ದೇವತೆನ ನಾನು ಭಾಳ ನಾನು ಆರಾಧನೆ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ನನ್ನ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿದ್ದೆ ನಾನು ಯಲ್ಲಾಪುರ. ಆ್ಯಂಡ್ ಇಲ್ಲಿ ನಾನು 5 ವರ್ಷ ನಾನು ಇಲ್ಲೇ ಡ್ಯೂಟಿ ಮಾಡಿದ್ದೀನಿ. ಅದರ ಸಂಬಂಧ ನಾನು ಕಂಪಲ್ಸರಿ ಯಾವಾಗ ನಾನು ದೇವಸ್ಥಾನಕ್ಕೆ ಬರ್ತಿದ್ದೆ. ಹಬ್ಬ ಆಯ್ತು, ಹರಿದಿನ ಆಯ್ತು, ಆ್ಯಂಡ್ ಯಾವಾಗಾರ ಫ್ರೀ ಇದ್ದಾಗೊಮ್ಮೆ ಬರ್ತಿದ್ದೆ. ಏನಾದರೂ ಮನಸ್ಸಿಗೆ ನೆಮ್ಮದಿ ಬೇಕಾತಪ್ಪ ಅಂತಂದರೆ ಈ ದೇವಸ್ಥಾನಕ್ಕೆ ಬರ್ತಿದ್ದೆ ನಾನು. ಸೊ ಇವತ್ತು ಯಲ್ಲಾಪುರ ಬಂದಿದ್ವಿ. ಯಲ್ಲಾಪುರ ತಾಲೂಕನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದೀವಿ. ಮತ್ತು ಯಲ್ಲಾಪುರ ಗ್ರಾಮ ದೇವತೆಗೆ ಬರಲಿಲ್ಲಪ್ಪ ಅಂತಂದ್ರೆ ಹೆಂಗೆ, ಅದರ ಸಂಬಂಧ ಬಂದು ಕೈ ಮುಗಿದು ಹಣ್ಣು ಕೈಯನ್ನು ಮಾಡಿಸ್ಕೊಂಡು ಹೋಗ್ಬೇಕಂತೇಳಿ ನಾನು ಮತ್ತು ಗೌಡಶನಿ ಇಬ್ಬರು ಕೂಡಿ ಬಂದಿದ್ದೀವಿ. ಸೊ ನೋಡಾತಿರ್ಬೇಕು ಎಲ್ಲರೂ ಇಲ್ಲಿಂದ ಆಶೀರ್ವಾದ ತಗೋರಿ. ಕಾಳಮ್ಮ ಮತ್ತು ದುರ್ಗಮ್ಮ ಇವರು ಯಲ್ಲಾಪುರ ಗ್ರಾಮದ ಅಧಿದೇವತೆಗಳು. ಗ್ರಾಮ ದೇವಿ ಅಂತ ಕರೀತಾರೆ, ಗ್ರಾಮದೇವಿ ದೇವಸ್ಥಾನ ಅಂತ ಕರೀತಾರೆ. ದೇವಸ್ಥಾನ ಚಂದ ಐತಿ, ಹೊರಗಡೆ ಎಲ್ಲ ತೋರಿಸ್ತೀನಿ. ನೈಟ್ ಆಗೈತಿ, ಅಷ್ಟು ಕ್ಲಿಯರ್ ಬರುತ್ತಿಲ್ಲ ಗೊತ್ತಿಲ್ಲ ನನಗೆ. ಮತ್ತೊಂದು ಸಲ ಯಾವಾಗಾದರೂ ಡೇ ಟೈಮ್ನಾಗ ಬಂದಪ್ಪ ಅಂತಂದ್ರೆ ನಾನು ಈ ದೇವಸ್ಥಾನವನ್ನು ಫುಲ್ಲು ತೋರಿಸ್ತೀನಿ ನಾನು ನಿಮಗೆ. ಜಾತ್ರೆಗಿನ ಬಿಫೋರ್ ರೀಸೆಂಟಾಗಿ ಈ ದೇವಸ್ಥಾನವನ್ನು ರಿನೋವೇಷನ್ ಮಾಡತ್ತಾರ ಅಂತಂದ್ರೆ ಅಭಿವೃದ್ಧಿ ಮಾಡತ್ತಾರ. ನೋಡ್ರಿ, ಇದೆಲ್ಲ ಕಟ್ಟಿಗೆಯಿಂದ ಮಾಡಿದಂತಹ ಕಲಾಕೃತಿಗಳು. ಇದನ್ನೆಲ್ಲ ರೀಸೆಂಟಾಗಿ ಮಾಡತ್ತಾರ. ಈ ಮಂಟಪ ಆಯ್ತು ಆ್ಯಂಡ್ ಪ್ರದಕ್ಷಿಣೆ ಏನು ಮಂಟಪ ಐತಲ್ಲ, ಇದನ್ನೆಲ್ಲವನ್ನು ರೀಸೆಂಟಾಗಿ ಅಲ್ಟ್ರೇಷನ್ ಮಾಡತ್ತಾರ, ರೀಸೆಂಟಾಗಿ ಅಭಿವೃದ್ಧೀಕರಣ ಮಾಡತ್ತಾರ. ನೋಡತ್ತಿರ್ಬೇಕು, ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡಿದ್ದಾರೆ. ಆ್ಯಂಡ್ ಗ್ರಾನೈಟ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ದೇವಸ್ಥಾನ ಮಾತ್ರ ಅದ್ಭುತವಾಗೈತಿ. ಯಾರಾದರೂ ಯಲ್ಲಾಪುರ ಪ್ರವಾಸಕ್ಕೆ ಬಂದ್ರಂದ್ರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡ್ರಿ ಆ್ಯಂಡ್ ದೇವಿಯ ದರ್ಶನವನ್ನು ಪಡೀರಿ. ಮಾಗೋಡ್ ಫಾಲ್ಸು, ಸಾತೋಡ್ ಫಾಲ್ಸ್, ನೆಕ್ಸ್ಟ್ ಗಂಟೆ ಗಣಪತಿ ಅಂತ ಬಂದಿರ್ತೀರಿ. ನಿಮಗೆ ಹೋಗೋ ದಾರಿ ಒಳಗೆ ರೈಟಿಗೆ ಒಂದು 500 ಮೀಟರ್ ಒಳಗೆ ಈ ದೇವಸ್ಥಾನ ಐತಿ. ದಯವಿಟ್ಟು ಹೋಗಿ ಎಲ್ಲರೂ ದೇವಿಯ ಕೃಪೆಗೆ ಪಾತ್ರರಾಗ್ರಿ ಅಂತ ನಾನು ಕೇಳ್ಕೊಳತೀನಿ ನಾನು. ಆ್ಯಂಡ್ ಈ ದೇವಸ್ಥಾನ ರೀಸೆಂಟಾಗಿ ರಿನೋವೇಷನ್ ಆಗೈತಿ. ಆ್ಯಂಡ್ ಉತ್ತರ ಕನ್ನಡ ಡಿಸ್ಟಿಕಲ್ಲಿ 2ನೇ ಅತಿ ದೊಡ್ಡ ಜಾತ್ರೆ ಯಲ್ಲಾಪುರ ಒಳಗಾಗುತ್ತೆ. 1ನೇ ಅತಿ ದೊಡ್ಡ ಜಾತ್ರೆಪ್ಪ ಅಂತಂದ್ರೆ ಸಿರ್ಸಿ ಮಾರಿಕಾಂಬಾ ದೇವಸ್ಥಾನದ ಜಾತ್ರೆ. ಆ್ಯಂಡ್ ಅದನ್ನು ಬಿಟ್ಟರಪ್ಪ ಅಂತಂದ್ರೆ 2ನೇ ಅತಿ ದೊಡ್ಡ ಜಾತ್ರೆಯಪ್ಪ ಅಂತಂದ್ರೆ ಯಲ್ಲಾಪುರ ಗ್ರಾಮದೇವಿಯ ಜಾತ್ರೆ. ನಾವೆಲ್ಲ ದರ್ಶನ ಅದು ಮುಗಿಸ್ಕೊಂಡು ಇಲ್ಲಿ ಬಂದು ಸ್ವಲ್ಪ ಕುಂತು ನೆಮ್ಮದಿಯಾಗಿ ಆರಾಮ್ಸೆ ಕುಂತು ದೇವಿಯ ಧ್ಯಾನ ಮಾಡಿ ಇಲ್ಲಿಂದ ಹೋಗ್ಬೇಕಂತ ಬಂದ್ವಿ ನಾವು. ನೋಡತ್ತಿರ್ಬೇಕು ದೇವಸ್ಥಾನ ನಾನು ತೋರ್ಸಾತೀನಿ. ಆದಷ್ಟು ಕತ್ಲೈತಿ, ಆದಷ್ಟು ನಾನು ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿರಿ, ಮಸ್ತ್ ದೊಡ್ಡ ದೇವಸ್ಥಾನ ಐತಿ. ರೀಸೆಂಟಾಗಿ ರಿನೋವೇಷನ್ ಮಾಡತ್ತಾರೆ ಎಲ್ಲ. ಇನ್ನೂ ರಿನೋವೇಷನ್ ಕಂಪ್ಲೀಟ್ ಆಗಿಲ್ಲ. ರಿನೋವೇಷನ್ ಆದಮೇಲೆ ಮತ್ತೊಂದು ಸಲ ಹೋಗಿ ನಾನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಹೊರಗೆ ನೋಡೋಣ ಬರ್ರಿ ಹೆಂಗೈತೆ ಅಂತೇಳಿ. ನೋಡಿರಿ, ದೇವಸ್ಥಾನದ ಹೊರಗಡೆ ಈ ರೀತಿ ಕಾಣುತ್ತೆ. ಬೆಳಕಿನೊಳಗೆ ಭಾಳ ಚಂದ ಕಾಣುತ್ತೆ. ಸ್ವಲ್ಪ ಕತ್ಲೈತಲ್ಲ, ಹಾಗಾಗಿ ಸ್ವಲ್ಪ ಬೆಳಕಿನ ಅಭಾವ ಐತಿ. ನೋಡಿರಿ, ಈ ರೀತಿ ಗ್ರಾಮದೇವಿಯ ದೇವಸ್ಥಾನ. ಆ್ಯಂಡ್ ಬಾಜು ಒಂದು ಸಭಾ ಮಂಟಪ ಐತಿ. ಆ್ಯಂಡ್ ಮತ್ತು ಬೇರೆ ದೇವತೆಗಳ ಸಣ್ಣ ಸಣ್ಣ ದೇವಸ್ಥಾನಗಳದಾವು ಸೈಡಿಗೆ ನೋಡತ್ತಿರ್ಬೇಕು. ಈ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ವಿಡಿಯೋನ ನಾನು ಮತ್ತೊಂದು ಸಲ ನಾನು ಮಾಡಿ ಹಾಕ್ತೀನಿ ನಾನು. ಯಾಕಂದರೆ ಈ ದೇವಸ್ಥಾನದ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿದುಕೊಂಡು ಒಂದು ವಿಡಿಯೋನ ನಾನು ಖಂಡಿತ ನಾನು ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈಗ ನಾವು ಇಲ್ಲಿ ಸೈಡ್ ಇರುವಂತಹ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಬರೋಣ ಬರ್ರಿ. ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ಯಲ್ಲಾಪುರ ಒಳಗೆ
ಯುಗಾದಿ ಉತ್ಸವವನ್ನು ಬಹಳ ಅಂದ್ರೆ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಅದೊಂದು ಸಲ ನಾನು ವಿಡಿಯೋ ಮಾಡ್ತೀನಿ. ಯಾವಾಗ ಯುಗಾದಿ ಇರುತ್ತಲ್ಲ ಆ ಯುಗಾದಿಗೆ ಬಂದು ಇಲ್ಲೇ ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ ಸಮಗ್ರವಾದ ಒಂದು ವಿಡಿಯೋ ನಾನು ಮಾಡಿ ಹಾಕ್ತೀನಿ. ಆ್ಯಂಡ್ ಈಗ ಇಲ್ಲೇ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಐತಿ ಆ್ಯಂಡ್ ಬಾಜು ನಾಗದೇವತೆಯ ಟೆಂಪಲ್ ಐತಿ. ಇವೆರಡನ್ನ ಭೇಟಿ ಮಾಡೋಣಂತ. ಎಲ್ಲರೂ ಗ್ರಾಮದೇವಿಯ ದರ್ಶನವನ್ನು ಈ ವಿಡಿಯೋದಿಂದ ಪಡ್ಕೊಂಡ್ರಿ ಅಂತ ಅನ್ಕೊತೀನಿ. ಗ್ರಾಮದೇವಿಯ ಆಶೀರ್ವಾದ ನಿಮ್ಗೆ ಸಿಕ್ಕತ್ತೆ ಅಂತ ಅನ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದ್ರೆ ಒಂದು ಡಿಸ್ಲೈಕ್ ಮಾಡಿರಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರಂದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಮತ್ತೊಂದು ಸುಂದರವಾದ ಮತ್ತು ಅದ್ಭುತವಾದ ವಿಡಿಯೋ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.